ಹೊನ್ನಾವರ ಕುಮಟಾ ಈ ಕಡೆ ಹೋದ್ರೆ ಇದು ತಿನ್ನೋದು ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಅಸ್ಲಿ ಆಟ ಈಗ ಶುರು. ಎಷ್ಟು ಚಿಕ್ಕದಾಗಿ ಹೆಚ್ಕೋತಿರೋ ಅಷ್ಟು ಒಳ್ಳೇದು. ಈಗ ಸರ್ವ್ ಮಾಡ್ಕೊಂಬಿಡೋಣ. ಈಗ ಅವಲಕ್ಕಿ ಸಪರೇಟ್ ಆಗಿ ಅವಲಕ್ಕಿ, ಮಿಸಾಳ್ ಭಾಜಿ. ಇದು ನಮ್ಮ ಮಿಸಾಳ್ ಭಾಜಿ. ಅದ್ಭುತವಾದ ಮಿಸಾಳ್ ಭಾಜಿ. ಇದು ನಶಿಸಿ ಹೋಗುತ್ತಿರೋ ರೆಸಿಪಿ ಅಂತ ಹೇಳಿದ್ರು. ಇದನ್ನ ಕಾಪಾಡ್ಕೋಬೇಕು, ಹಾಗಾಗಿ ಡಿಜಿಟಲಿ ಸ್ಟೋರ್ ಮಾಡ್ತಾ ಇದೀವಿ ಸರ್. ನಿಮ್ ಕಡೆಯಿಂದ ಆಗ್ಬೇಕು. ನಮಸ್ಕಾರ ವೀಕ್ಷಕ ಬಂಧುಗಳೇ. ಗಾಯತ್ರಿ ಟಿಫನ್ ರೂಮ್, ಕೃಷ್ಣ ಉಡುಪ ಅವರು, ಕುಂದಾಪುರ, ಭಟ್ಕಳ, ಹೊನ್ನಾವರ, ಕುಮಟಾ, ಸಿರ್ಸಿ ಈ ಪ್ರಾಂತ ನೆನಪಾದರೆ, ಈ ಪ್ರಾಂತದಲ್ಲಿ ಹೋಗಿದ್ರೆ ನೀವು, ಈ ಏರಿಯಾದಲ್ಲಿ ಟೂರ್ ಮಾಡಿದರೆ ನೀವು, ಅಲ್ಲಿ ಒಂದು ಸಣ್ಣ ಸಣ್ಣ ಹೋಟ್ಲಲ್ಲಿ ಈ ಥರ ಒಂದು ಅಡುಗೆ ಮಾಡಿ ಹೋಟ್ಲಲ್ಲಿ ಉಣ್ಬಡಿಸ್ತಾರಲ್ಲ, ಆ ಹೋಟ್ಲಲ್ಲಿ ಕೂಡ ಇವಾಗ ವಿರಳ ಆಗ್ತಾ ಇದೆ ಈ ಒಂದು ಡಿಶ್ ಅಂತ ತೋರಿಸ್ತೀನಿ ಅಂತ ಹೇಳಿದರು. ನಶಿಸಿ ಹೋಗುತ್ತಿರುವ ಒಂದು ರೆಸಿಪಿ ಇದು, ಇಲ್ಲಿ ಕಡಲ ತೀರದಲ್ಲಿ ಕೂಡ. ಸೊ ಹೊನ್ನಾವರ, ಕುಮಟಾ, ಸಿರ್ಸಿ ಪ್ರಾಂತದಲ್ಲಿ ಯಾರಾದರೂ ಇದು ಸೌದಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ಇದು ಬಂದು ಮಿಸಾಳ್ ಬಾಜಿ. ಕೃಷ್ಣ ಉಡುಪ ಮಾಡಿ ತೋರಿಸ್ತೀನಿ ಅಂದರು, ಬಂದಿದ್ದೀವಿ. ಹೊಸ ರುಚಿ. ಮಿಸಾಳ್ ಬಾಜಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ವಿಭಿನ್ನ ವಿಶೇಷ ಈಗ ನಶಿಸಿ ಹೋಗುತ್ತಿರೋ ರೆಸಿಪಿ ಅಂದ್ಬಿಟ್ಟು. ಹೌದು ಸರ್, ಶಿಕ್ಷಕರಿಗೆ ನೀವು ಹೇಳ್ಬೇಕು. ಇದು ಹಿಂದಿನ ಕಾಲದಲ್ಲಿ ಕುಮಟಾ, ಹೊನ್ನಾವರ, ಶಿರ್ಸಿ ಈ ಸೈಡಲ್ಲಿ ತುಂಬ ಮಾಡ್ತಾಯಿದ್ರು ಈ ಒಂದು ರೆಸಿಪಿ. ಈ ಹಳೆ ರೆಸಿಪಿಗೆ ಹೊಸ ಆವಿಷ್ಕಾರ. ಹಿಂದಿನ ಕಾಲದಲ್ಲಿ ಮಿಸಳು ಬಾಜಿ ಕೊಡಿಸ್ತೀನಿ ಅಂತ ಹೇಳಿ ಬೆಳಗಿಂದ ಸಾಯಂಕಾಲದವರೆಗೂ ದುಡ್ಸ್ಕೊಳ್ಳೋರಂತೆ. ಅದೊಂಥರ ಲಂಚದ ಥರ. ಅಂದರೆ ಮಿಸಳು ಬಾಜಿ ಅಷ್ಟು ಫೇಮಸ್ಸು, ಅಷ್ಟು ರುಚಿಕರ, ಅಷ್ಟೇ ವಿಭಿನ್ನ ಅಂತ ಹೇಳ್ಬೋದು. ಮಿಸಳು ಬಾಜಿ ಮಾಡೋದಕ್ಕೆ ಇದು ಮಸಾಲೆನ ನಾವು ತಯಾರಿಸ್ಕೋಬೇಕಾಗತ್ತೆ. ಅದಕ್ಕೆ ಆ ಮಸಾಲೆ ಮಾಡೋದಕ್ಕೆ ಈ ಒಂದು ಪದಾರ್ಥಗಳನ್ನ ಹಾಕಿ ನಾವು ರೋಸ್ಟ್ ಮಾಡ್ಕೋಬೇಕು. ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳೋದಾದರೆ, 1 ಸ್ಪೂನ್ ಇಂಗು, ಒಂದು 3 ಪೀಸ್ ಚಕ್ಕೆ, 5 ರಿಂದ 6 ಲವಂಗ, ಒಂದು 5 ಏಲಕ್ಕಿ, 1 ಸ್ಪೂನ್ ಗಸಗಸೆ, 2 ಮರಾಠಿ ಮೊಗ್ಗು, 1 ಪೀಸು ಸ್ಟಾರ್ ಅನೀಸ್, 1 ಮುಷ್ಟಿ ಬ್ಯಾಡಗಿ, 1 ಮುಷ್ಟಿ ಧನಿಯಾ, 10 ರಿಂದ 15 ಕಾಳುಮೆಣಸು, ಒಂದು 4 ರಿಂದ 5 ಟೀ ಸ್ಪೂನು ಜೀರಿಗೆ, 3 ಸ್ಪೂನು ಸೋಂಪು. ಇದಿಷ್ಟನ್ನು ನಾವು ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಮಿಸಳು ಭಾಜಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳೋದಾದರೆ, ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ನಾವು ಎಣ್ಣೆಲಿ ಬಾಡಿಸ್ಕೊಂಡು ಮಿಕ್ಸಿಲಿ ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಆಮೇಲೆ ಕ್ಯಾರೆಟು ಮತ್ತು ಆಲೂಗಡ್ಡೆ ಇದನ್ನು ಬೇಯಿಸ್ಕೊಂಡು ನೈಸಾಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ಗಿಮ್ಚ್ಕೊಂಡು ಇಟ್ಕೊಂಡಿರೋ ಆಲೂಗಡ್ಡೆ ಜೊತೆಗೆ ಒಂದು ಸ್ವಲ್ಪ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ. ನಂತರದ ಸಮಯದಲ್ಲಿ ಅದನ್ನು ಹಾಕೋದು. ಆಮೇಲೆ ಒಂದು ಸ್ವಲ್ಪ ಹೆಸರು ಬೇಳೆ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಕೆಲವರು ಹೆಸರು ಕಾಳನ್ನು ಬೇಯಿಸಿ ಹಾಕ್ತಾರೆ. ಹುಣಸೆ ಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳೋದಾದರೆ, 1 kg ಆಗುವಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಂತ ಇದನ್ನು ತೊಗೊಂಡಿದ್ದೀನಿ. 1 kg ಪೇಪರ್ ಅವಲಕ್ಕಿ. ಇದಕ್ಕೆ ಒಂದು 2 ರಿಂದ 3 ಸ್ಪೂನು ಧನಿಯಾ, 4-5 ಒಣಮೆಣಸಿನಕಾಯಿ, ಮತ್ತು 1-2 ಸ್ಪೂನ್ ಜೀರಿಗೆ. ಇದನ್ನು ರೋಸ್ಟ್ ಮಾಡೋದು ಬೇಡ, ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕ್ಕೊತೀವಲ್ಲ. ಆಮೇಲೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ಪುಡಿ, ನಾನು ಒಂದು 8 ರಿಂದ 10 ಸ್ಪೂನ್ ಆಗೋಷ್ಟು ಕೊಬ್ಬರಿ ಪುಡಿ ಇದನ್ನು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಸಾಸಿವೆ, ಸಕ್ಕರೆ ಪುಡಿ, ಉಪ್ಪು, ಪುಡಿ ಉಪ್ಪು, ಇಂಗು ಮತ್ತು ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು. ಈಗ ಫಸ್ಟು ನಾವು ಮಿಸಳು ಬಾಜಿಗೆ ಬೇಕಾಗಿರುವ ಮಸಾಲೆ ಅದನ್ನು ರೋಸ್ಟ್ ಮಾಡ್ಕೊಂಬಿಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ
1 ರಿಂದ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮೊದಲನೇದಾಗಿ ಹಿಂಗು ಇದು ಗಟ್ಟಿ ಹಿಂಗು. ನಂತರ ಅವಲಕ್ಕಿಗೆ ಮೆದು ಹಿಂಗನ್ನ ಯೂಸ್ ಮಾಡ್ತಾ ಇದ್ದೇನೆ. ಹಿಂಗು ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳೋದು ಒಟ್ಟಿಗೆ. ಎಲ್ಲ ಆಗಲೇ ಅಳತೆ ಹೇಳ್ಬಿಟ್ಟಿದ್ದೀವಿ. ಈಗ ಒಣಮೆಣಸಿನಕಾಯಿ, ಒಲೆ ಆಫ್ ಮಾಡ್ಕೊಳ್ಳೋಣ. ಒಲೆ ಆಫ್ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನ ಹೀಗೆ ತಣ್ಣಕ್ಕಿಟ್ಟು ನಂತರ ಅದನ್ನ ನೈಸ್ ಪೌಡ್ರ್ ಮಾಡ್ಕೊಬೇಕು. ಇದನ್ನ ಫಸ್ಟ್ ನೆಕ್ಸ್ಟು ಅವಲಕ್ಕಿ. ತೆಳು ಅವಲಕ್ಕಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಏನೇನು ಬೇಕು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು 50 ml ಆಗುವಷ್ಟು ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಅರ್ಧ ಸ್ಪೂನು ಹಿಂಗು ಎಣ್ಣೆಲಿ ಕರಗಬೇಕು. ಇದು ಮೆದು ಹಿಂಗು ಹಾಕೊಂಡಿದ್ದೀನಿ, ಗಟ್ಟಿ ಹಿಂಗಲ್ಲ. ಇದಕ್ಕೆ ಸಾಸಿವೆ, ಹಸಿ ಮೆಣಸಿನಕಾಯಿ ಫುಲ್ಲು ರೋಸ್ಟ್ ಆಗಬೇಕು, ಸ್ವಲ್ಪ ಬಣ್ಣ ಬದಲಾಗಬೇಕು. ಕರಿಬೇವಿನ ಸೊಪ್ಪು ಮತ್ತೆ ಜೀರಿಗೆ, ಧನಿಯಾ ಮತ್ತೆ ಇದು ಒಣಮೆಣಸಿನಕಾಯಿ ಅದು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ಕೊಬ್ಬರಿ ಪುಡಿ. ಸರ್ ಅದು ಜೀರಿಗೆ ಮತ್ತು ಇದು ಪೌಡ್ರ್ ಮಾಡಿದ್ದು ಒಂದು 2 ಸ್ಪೂನ್ ಬಿತ್ತಲ್ಲ? 2 ಸ್ಪೂನ್. ಹೌದು, 2 ಸ್ಪೂನ್. ಅರಿಶಿಣ, ಅರ್ಧ ಸ್ಪೂನ್. ತೆಳು ಅವಲಕ್ಕಿ ಹಾಕೊಂಡು ಸೇರಿಸ್ಕೊಳ್ಳೋಣ. ಎಷ್ಟು ಹಾಕೊಳ್ತೀವಿ ಸರ್ ಇದು? ಒಂದು ಅರ್ಧ kg ಅಷ್ಟು ಹಾಕೊಂಡ್ರೆ ಸಾಕು. ಸಕ್ಕರೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬಣ್ಣ ಬದಲಾಗ್ತಾ ಇದೆ. ಇದೆಲ್ಲ ಸ್ಟವ್ ಆಫ್ ಮಾಡ್ಕೊಂಡೇ ಮಾಡ್ಬೇಕು. ಸ್ಟವ್ ಆಫ್ ಮಾಡ್ಕೊಂಡೇ ಮಾಡ್ಬೇಕು. ಮಿಸಳು ಬಾಜಿಗೆ ಬೇಕಾಗಿರುವ ಮಸಾಲೆ ಪುಡಿ ರೆಡಿಯಾಗಿದೆ. ಈಗ ಮುಂಚೆನೆ ಹೇಳಿದಾಗೆ ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಈರುಳ್ಳಿ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಬಂದ್ಬೇಡ. 10 ರಿಂದ 15 ಎಸಳು ಬೆಳ್ಳುಳ್ಳಿ, 5 ಟೊಮೆಟೊ, 4 ಈರುಳ್ಳಿ. ಅದು ಬಾಡಿಸೋದಕ್ಕೆ ಎಷ್ಟು ಎಣ್ಣೆ ಸಾಕೋ ಅಷ್ಟೇ ಬಳಸ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ತಕ್ಷಣ ಈರುಳ್ಳಿ, ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಣ್ಣೆಲಿ ನೀಟಾಗಿ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಈಗ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ಬಿಡೋಣ. ಓಕೆ. ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಅದರ ಮಿಶ್ರಣ ಈಗ ನೈಸಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಈಗ ಅಲ್ಲೇ ಬಾಣಲಿಲೇ ಎಣ್ಣೆ ಉಳಿದಿತ್ತು, ಅದಕ್ಕೆ ಹಾಕ್ಕೊಂಡು ಫ್ರೈ ಆಗಲಿ. ಒಂದು ಕುದಿ ಬರಬೇಕು. ಈಗ ಇದೊಂದು ಕುದಿ ಬಂದಿದೆ. ಇದಕ್ಕೆ ಇದು 100 ಗ್ರಾಮ್ ಇಂದ 200 ಗ್ರಾಮ್ ಆಗೋಷ್ಟು ಹೆಸರು ಬೇಳೆ ಇದನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕಿದ್ದೀನಿ. ಈಗ ಇದಕ್ಕೆ ನೀರನ್ನು ಹಾಕೊಳ್ಳೋಣ. ನೀರು, ಬಿಸಿ ಬಿಸಿ ನೀರು. ಇದು ಒಂದು ಥಿಕ್ನೆಸ್ ಬರಬೇಕು. ಈ ಮಸಾಲೆ ಏನ್ ಥಿಕ್ನೆಸ್ ಇರುತ್ತಲ್ಲ ಆ ಥಿಕ್ನೆಸ್ ಬರಬೇಕು. ಅಲ್ಲಿವರೆಗೆ ಅಷ್ಟು ನೀರು ಹಾಕ್ಬೇಕಾಗುತ್ತೆ. 4 ಜಗ್ ಹಾಕಿದ್ವಿ ಈಗ. ಹೌದು. ಪೀಸು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು,
ಗರಂ ಮಸಾಲೆ 1 ರಿಂದ 2 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ. ಗರಂ ಮಸಾಲೆ ಯಾವ್ದನ್ನ ಹಾಕ್ಬೋದು? ಯಾವ್ದು ಬೇಕಾದ್ರೂ ಹಾಕ್ಬೋದು. ಅಚ್ಕಾರದ ಪುಡಿ 1 ರಿಂದ 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. 1 ಸ್ಪೂನ್ ಅರಿಶಿಣ. ಸ್ಪೂನ್ ಅರಿಶಿಣ. ಅಸ್ಲಿ ಆಟ ಈಗ ಶುರು. ಆಲೂಗಡ್ಡೆ ಗಿಮ್ಚಿ ಇಟ್ಕೊಂಡಿರೋದು ಇರುತ್ತಲ್ಲ, ಸ್ಮ್ಯಾಶ್ಡ್ ಪೊಟ್ಯಾಟೊ, ಅದನ್ನ ಹಾಕೊಬೇಕು. ಅದ್ರ ಒಟ್ಟಿಗೆ ಕ್ಯಾರೆಟು ಮತ್ತೆ ಆಲೂಗಡ್ಡೆ ಹಾಕೊಂಡು ಫಸ್ಟ್ ಹೆಚ್ಚಿಟ್ಕೊಂಡಿರೋ ಹಾಗೆ ಬೇಯಿಸಿರೋ ಆಲೂಗಡ್ಡೆ ನಂತರ ಆಮೇಲೆ ಹಾಕೊಳ್ಳೋದು. ಈಗ ಬಡೋದು. ನಂತರ ಈಗ ಇದಿಷ್ಟು ಬೇಯಬೇಕು. ಓಕೆ, ಚೆನ್ನಾಗಿ ಕುದಿಬೇಕು. ಹೊನ್ನಾವರ, ಕುಮಟಾ ಈ ಕಡೆ ಹೋದ್ರೆ ಇದು ತಿನ್ನೋದು ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಅಲ್ಲಿನ ರೆಸಿಪಿ ಯಾರು ನಾನು ಕಣ್ ಮಟ್ಟಿಗೆ ಶೇರ್ ಮಾಡಲ್ಲ ಅಂತಾನೆ ಹೇಳ್ತಾರೆ. ಆದರೆ ತಿಂದು ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಲೈಟಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ. ಓಕೆ, 2 ಸ್ಪೂನು ಹುಣಸೆ ಹಣ್ಣಿನ ರಸ. ಈಗ ಇದಕ್ಕೆ ನೈಸಾಗೆ ನೀವು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಮಿಸಲ್ ಭಾಜಿ ಮಸಾಲೆ ಪೌಡರ್. ಎಷ್ಟು ಮಸಾಲೆ ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. 5 ಸ್ಪೂನ್ ಹಾಕೊಂಡ್ವಿ. 5 ಸ್ಪೂನ್. ಈಗ ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಬೇಯಿಸಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆ, ಅದು ಹೋಳು ಥರ ಹೋಳು ಎಷ್ಟು ಚಿಕ್ಕದಾಗಿ ಹೆಚ್ಕೋತಿರೋ ಅಷ್ಟು ಒಳ್ಳೇದು. 2 ರಿಂದ 3 ನಿಮಿಷ ಹೀಗೆ ಕಡಿಮೆ ಉರಿಲಿ ಇಟ್ಟು ಒಂದು ಅರ್ಧ ಗಂಟೆ ರೆಸ್ಟಿಂಗ್ ಟೈಮ್ ಕೊಡಬೇಕು. ಓಕೆ, ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಅರ್ಧ ಗಂಟೆ ಬಿಟ್ಟು ನಂತರ ಸರ್ವ್ ಮಾಡ್ಕೊಂಡ್ಬಿಡೋಣ. ಮಿಸಲ್ ಬಾಜಿ ರೆಡಿ ಇದೆ. ಇವಾಗ ಇದಕ್ಕೆ ಬೇರೆ ಬೇರೆ ಥರ ಮಿಕ್ಸ್ಚರ್ಗಳನ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಬೋದು. ಇದು ಓಂ ಪುಡಿ, ತೆಳು ಸೇವು, ಹೌದು, ಕೋಡ್ಬೇಳೆ ಅಥವಾ ನಿಪ್ಪಟ್ಟು, 2ರಲ್ಲಿ 1. ಇದು ಭುಜಿಯಾ ಸೇವು, ಸ್ವಲ್ಪ ದಪ್ಪ ಸೇವು. ಇದು ಮಿಕ್ಸ್ಚರ್. ಇದು ಪೀನಟ್ ಮಸಾಲ ಅಥವಾ ಕಾಂಗ್ರೆಸ್ ಬೇಕಾದ್ರೂ ಹಾಕೊಬೋದು. ಜೊತೆಗೆ ಹಸಿ ಈರುಳ್ಳಿ, ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಸೊ ಇದು ಅವಲಕ್ಕಿ ಸಪ್ರೇಟ್ ಆಗಿ ಅವಲಕ್ಕಿ ಇಷ್ಟು ಹಾಕೊಂಡು ಇದ್ರ ಮೇಲೆ ಅವಲಕ್ಕಿ ಮೇಲೆ ಭುಜಿಯಾ ಸೇವು. ಈಗ ಕೋಡ್ಬೇಳೆ ಪುಡಿ ಮಾಡಿ ಹಾಕೋಬೇಕು. ಸ್ವಲ್ಪ ಮಿಕ್ಸ್ಚರು. ಇದ್ರ ಮೇಲೆ ಭಾಜಿ, ಮಿಸಾಳ್ ಭಾಜಿ. ಸೊ ಕೆಳಗಡೆ ಇರೋದು ಮಿಸಾಳು, ಮೇಲೆ ಭಾಜಿ. ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಮಸ್ಟರ್ಡ್ ಶೂಟು, ಸೇವು. ಇದು ಹಾಕ್ಲೇಬೇಕು ಇದಕ್ಕೆ. ಮತ್ತೆ ಒಂದು ನಿಂಬೆಹಣ್ಣು. ಇದು ನಮ್ಮ ಮಿಸಲ್ ಬಾಜಿ. ಹೌದು. ಯಾರಿಗಾರು ಮಿಸಲ್ ಬಾಜಿ ರೆಸಿಪಿ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ರೆಸಿಪಿನ ನಾನು ಟ್ರೈ ಮಾಡ್ತೀನಿ. ಓಕೆ, ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಸರ್, ಮಿಸಲ್ ಬಾಜಿ ನಾನು ಕೊಲ್ಲಾಪುರದಲ್ಲಿ, ನಾಸಿಕಲ್ಲಿ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಅಲ್ಲಿ ಮಿಸಾಳ್ ಬಂದು ಕಾಮನ್. ಹೌದು, ಅದು ಇದೇ ಥರ ಸೇವ್ ಗೀವ್ ಹಾಕಿ ಕೊಡ್ತಾರೆ. ನೋಡ್ಬಿಡೋಣ. ಮನಸ್ಸು ತಕತಾಯಿ ಅಂತ ಕುಣಿತದೆ. ಮನಸ್ಸು ನಾಸ್ತಿ ಹೈ ಮನ್ ನಾಚೆಗಿ ಅಂತಾರಲ್ಲ, ಅದೇ ನಾಲ್ಗೆ ಮೇಲೆ ಸ್ವಾದ, ಮನಸ್ಸಿಗೆ ಒಂದು ಹೊಸ ಆನಂದ, ಹುಮ್ಮಸ್ಸು. ಏನು ಹೇಳ್ಬೇಕು ಇದಕ್ಕೆ? ಆಲೂಗಡ್ಡೆ, ಅದ್ರ ಒಟ್ಟಿಗೆ ನೀವು ಅವಲಕ್ಕಿ, ಅದಕ್ಕೆ ಒಂದು ಪ್ರಕ್ರಿಯೆ, ಆ ಬಾಜಿಗೆ ಒಂದು ಪ್ರಕ್ರಿಯೆ, ಆಮೇಲೆ ಅದ್ರ ಮೇಲೆ ಮತ್ತೆ ಅದಕ್ಕೊಂದು ಹೊಸ ಕಾಸ್ಮೆಟಿಕ್ ಗೆಟಪ್ಪು, ನಿಮ್ಮೆಲ್ಲ ಮಿಕ್ಚರ್ಸು ಅವೆಲ್ಲ. ಅದ್ಭುತವಾದ ಮಿಸಲ್ ಬಾಜಿ. ಇದು ನಶಿಸಿ ಹೋಗುತ್ತಿರೋ ರೆಸಿಪಿ ಅಂತ ಹೇಳಿದ್ರು. ಹೌದು, ಇದನ್ನು ಕಾಪಾಡ್ಕೋಬೇಕು. ಹಾಗಾಗಿ ಡಿಜಿಟಲಿ ಸ್ಟೋರ್ ಮಾಡ್ತಾ ಇದೀವಿ ಸರ್. ನಿಮ್ಮ ಕಡೆಯಿಂದ ಆಗಬೇಕು. ಹೊನ್ನಾವರ, ಸಿರ್ಸಿ, ಕುಮಟಾ ಈ ಏರಿಯಾದಲ್ಲಿ
ನಮಗೆ ಇದು ಹೋದಾಗ ಸಿಕ್ಕಿದಂತೆ. ನಾನು ಆಗಲೇ ಹೇಳಿದ್ದೆ, ಒಬ್ಬ ದೊಡ್ಡ ರಾಜಕಾರಣಿ, ಯಾವುದದು ಹೊಸಹಳ್ಳಿ, ಅವಸರದು ಹೊಸಹಳ್ಳಿ, ಹಾಂ, ಆ ಹಳ್ಳಿ ಹತ್ರ ಹೋದಾಗ ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಸಿಗುತ್ತಂತಲ್ವೇ ಒಬ್ಬ ಅಜ್ಜಿ ಹತ್ರ ತಿಂತಿದ್ರಂತೆ. ಆಹಾ, ಆಹಾ, ನೀವು ಮಾಡ್ಕೊಂಬಿಟ್ಟು ಹೇಳಿ ನನಗೆ. ಹಾಂ, ಅಲ್ಲಿ ಸಿಗಲ್ಲ ಅಂತಿದ್ದು, ಭಾಳ ರೇರ್. ಆಮೇಲೆ ಇದು ಉಳಿಬೇಕು, ಹಾಗಾಗಿ ನಾವು ಯೂಟ್ಯೂಬಲ್ಲಿ ಡಿಜಿಟಲಿ ಸ್ಟೋರ್ ಮಾಡಿವಿ ಇವತ್ತು. ಹೌದು. ಹಾಂ, ಇರಲಿ, 100 ವರ್ಷ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಕಲೀಲಿ. ಹೌದು, ಕಲೀಲಿ. ಹಾಂ, ಮತ್ತೆ ಇನ್ನೊಂದು ರೆಸಿಪಿ ಒಟ್ಟಿಗೆ ಮುಂದಿನ ಸಂಚಿಕೆ ಸಿಗೋಣ ಸರ್. ಎಲ್ಲ ಆರೋಗ್ಯವಾಗಿರೋಣ. ನಮಸ್ಕಾರ, ಸಿಗೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.